ರೋಟಿಗೆ ವಿಳಂಬ ಆಗಿದ್ದಕ್ಕೆ ವಿವಾಹದಿಂದ ಎದ್ದು ಹೋಗ್ಬಿಟ್ಟಿದ್ದಾನಂತೆ ವರ. ರೋಟಿ ಕೊಡೋದು ಸ್ವಲ್ಪ ತಡ ಆಯ್ತಂತೆ. ಮದುವೆ ಮನೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸಾಂಬಾರ್ ಬರೋ ತಡ ಆಗ್ತಾ ಇದೆ, ಸ್ವೀಟ್ ಸಿಕ್ಕಿಲ್ಲ, ಗಂಡಿನ ಮನೆಯವರು ಬರುವಾಗ ಎಲ್ಲ ಊಟ ಖಾಲಿ ಆಗ್ಬಿಟ್ಟಿದೆ ಅಂತ ಮದುವೆನೇ ಬೇಡ ಅಂತ ಬಿಟ್ಟು ಹೊರಟು ಹೋಗ್ಬಿಡೋದು. ಕ್ಷುಲ್ಲಕ ಕಾರಣಗಳಿಗೆ, ತುಂಬ ಸಿಲ್ಲಿ ರೀಸನ್ಸ್ಗಳಿಗೆ ಮದುವೆ ಮುರಿದು ಹೋಗುವಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲೂ ಕೂಡ ಅದೇ ಥರ ಆಗಿದೆ ನೋಡಿ. ವರದಕ್ಷಿಣೆ ಸೇರಿ ವಧುವಿನ ಕುಟುಂಬಕ್ಕೆ 7 ಲಕ್ಷ ರೂಪಾಯಿ ನಷ್ಟ ಆಗಿದೆಯಂತೆ. 1.5 ಲಕ್ಷ ಏನು ವರದಕ್ಷಿಣೆ ಕೊಟ್ಟಿದ್ರಂತೆ. ಅದನ್ನು ಬಿಟ್ಟು ಊಟ, ಡೆಕೋರೇಷನ್ನು, ಬಟ್ಟೆ, ಬಂಗಾರ ಅಂತ ಎಲ್ಲ ಸೇರಿ ಈ ಮದುವೆ ಕ್ಯಾನ್ಸಲ್ ಆಗಿರೋದ್ರಿಂದ ಹೆಣ್ಣಿನ ಮನೆಯವರಿಗೆ 7 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಎಲ್ಲಿ ನಡೆದಿರೋದು? ಲಖನೌನಲ್ಲಿ. ಒಂದು ಕಡೆ ವಧು ಚೆನ್ನಾಗಿ ಸಿಂಗರಿಸಿಕೊಂಡು ವೈವಾಹಿಕ ಜೀವನಕ್ಕೆ ಕಾಲಿಡೋಕೆ ಕಾಯ್ತಾ ಇದ್ರೆ, ಮತ್ತೊಂದೆಡೆ ಊಟ ಬಡಿಸುವಾಗ ರೋಟಿ ತರೋಕೆ ತಡ ಮಾಡಿದ್ರು ಅಂತ ಬಂಧುಗಳ ಜೊತೆಗೆ ಸೇರಿಕೊಂಡು ವರ ಬೇಕಂತ ಕಿರಿಕ್ ಮಾಡಿರೋದು. ನಮ್ಮ ಕಡೆಯವರಿಗೆ ರೋಟಿ ತರೋದು ಲೇಟ್ ಆಯಿತು, ಬೇಕು ಅಂತ ಹುಡುಗನ ಮನೆಯವ್ರನ್ನ ಕೂರಿಸಿ ನೀವು ಲೇಟಾಗಿ ಊಟ ಹಾಕಿದ್ರಿ ಅಂತ. ವಿಚಿತ್ರ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಚಂದೌಲಿ ಜಿಲ್ಲೆಯ ಹಮೀದ್ಪುರದಲ್ಲಿ. ಮೆಹತಾಬ್ ಎಂಬ ಯುವಕ ಡಿಸೆಂಬರ್ 22ರಂದು ವಿವಾಹಕ್ಕೆ ಮುಂದಾಗಿದ್ದ. 7 ತಿಂಗಳ ಮುನ್ನವೇ ಈ ಮದುವೆ ನಿಗದಿಯಾಗಿತ್ತು. ಮೆಹತಾಬ್ ಕುಟುಂಬಸ್ಥರು ಹಾಗೂ ಬಂಧು ವರ್ಗ ವಧುವಿನ ಮನೆಗೆ ಬಂದು ಆಹಾರ ಸೇವಿಸೋಕೆ ಮುಂದಾಗಿದ್ರು. ಆದರೆ ಅಲ್ಲಿ ಊಟ ಬರೋದು ಲೇಟ್ ಆಯಿತು ಅಂತ ಹೇಳಿ, ಬೇಡ ನನಗೆ ಈ ಮದುವೆ ಬೇಕಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಹುಡುಗಿ ಕತೆಗೆ ಏನಾಯಿತು ನೋಡಿ. ರಾತ್ರಿಯೇ ಮತ್ತೊಬ್ಬಳ ಜೊತೆಗೆ ಈತ ಮದುವೆನೂ ಆಗ್ಬಿಟ್ಟಿದ್ದಾನಂತೆ. ಹುಡುಗಿ ಕತೆ ಏನು ಅಂತ ಗೊತ್ತಿಲ್ಲ ಪಾಪ. ಆದರೆ ಇವನು ಊಟ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಬಂದಂಥ ಹುಡುಗ ಅವತ್ತು ರಾತ್ರಿಯೇ ಬೇರೆ ಹುಡುಗಿ ಜೊತೆಗೆ ಮದುವೆ ಆಗಿದ್ದಾನಂತೆ. ರೋಟಿ ವಿಚಾರವಾಗಿ ಗಲಾಟೆ ನಡೆದ ಬಳಿಕ ವಿವಾಹ ನಡಿಬೇಕಾಗಿದ್ದ ಸ್ಥಳವನ್ನು ತೊರೆದ ಮೆಹತಾಬ್ ಕೆಲವು ಗಂಟೆಗಳು ಯಾರಿಗೂ ಸಿಗದೆ ನಾಪತ್ತೆ ಆಗಿದ್ದ. ಈ ನಡುವೆ ಆತ ತನ್ನ ಹತ್ತಿರದ ಸಂಬಂಧಿಯೊಬ್ಬಳನ್ನ ವಿವಾಹ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತದೆ. ಮೇ ಬಿ ಇವನಿಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ವೋ ಅದೇನೋ ಗೊತ್ತಿಲ್ಲ. ಏನಾದರೂ ಒಂದು ರೀಸನ್ಸ್ ಹೇಳಿ ಬೇಡ ಈ ಮದುವೆ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಏನೋ ಅಂತ ಅಂದ್ಕೊಂಡಿದ್ದೋ ಏನೋ ಗೊತ್ತಿಲ್ಲ. ಈ ಗಲಾಟೆ ಎಲ್ಲ ಆಗಿ ಇಲ್ಲಿಂದ ಹೊರಟು ಹೋದ್ಮೇಲೆ ಸ್ವಲ್ಪ ಹೊತ್ತು ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ, ಎಲ್ಲಿದ್ದಾನೆ ಏನು ಅಂತ ಗೊತ್ತಾಗಿಲ್ಲ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅವ್ರ ಸಂಬಂಧಿಕರೇ ಅಂತೆ ಅವ್ರ ಜೊತೆಗೆ ಮದುವೆ ಆಗಿದ್ದಾರೆ ನೋಡಿ. ಈಗ ಈ ಮದುವೆಗೆ ಅಂತ 7 ಲಕ್ಷ ಖರ್ಚು ಮಾಡಿಕೊಂಡು 1.5 ಲಕ್ಷ ವರದಕ್ಷಿಣೆ ಕೊಡ್ಕೊಂಡು ಕೂತಿದ್ರಲ್ಲ, ಅವ್ರ ಕತೆಗೆ ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ಪಾಪ ನೋಡಿ ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ, ಎಷ್ಟೋ ದಿನಗಳಿಂದ ಕಾಯ್ಕೊಂಡು ಕೂತಿರ್ತಾರೆ ಮದುವೆ ಅಂತ. ಯಾವುದೋ ಒಂದು ರೋಟಿ ಬರೋದು ಲೇಟ್ ಆಯಿತು ಅಂತ ಮದುವೆನೇ ಬೇಡ ಅಂತ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹುಡುಗ ಏನೋ ಮದುವೆ ಆದ. ಇನ್ನು ಹುಡುಗ ಸಿಗಬೇಕು ಅಂದರೆ ಎಷ್ಟು ದಿನಗಳು ಬೇಕಾಗುತ್ತೋ, ಎಷ್ಟು ನೋವು ಅನುಭವಿಸ್ತಾರೋ, ಆ ಸಾಲ ಭರಿಸೋಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೋ. ಈ ಥರ ಕ್ಷುಲ್ಲಕ ಕಾರಣಕ್ಕೆ ಮದುವೆ ನಿಲ್ಲಿಸ್ಕೊಳ್ಳೋರ ವಿರುದ್ಧ ಕ್ರಮಗಳಾಗಬೇಕು, ಕಠಿಣ ಕ್ರಮಗಳು ಆಗಬೇಕು.